ಗುಡ್ ಮಾರ್ನಿಂಗ್, ನಮಸ್ತೆ ಆ್ಯಂಡ್ ಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ. ಸೊ ನಾನು ಇವತ್ತು ನಿಮಗೆ ಪುಷ್ ಪುಲ್ ಲೆಗ್ಸ್ ರೂಟೀನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋದ ವಿಡಿಯೋಲಿ ನಾನು ಈ ಒಂದು ಸ್ಪ್ಲಿಟ್ನ ಫಾಲೋ ಮಾಡಿ ಅಂತ ನಿಮಗೆ ಸಜೆಸ್ಟ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋಲಿ ಈ ಒಂದು ಸ್ಪ್ಲಿಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಸೆಟ್ ಬ್ಯಾಕ್, ರಿಲ್ಯಾಕ್ಸ್ಡ್ ಆ್ಯಂಡ್ ಎಂಜಾಯ್ ದಿ ವಿಡಿಯೋ. ಈಗಷ್ಟೇ ಜಿಮ್ ಜಾಯ್ನ್ ಆಗಿರೋರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ ವರ್ಕೌಟ್ ಸ್ಪ್ಲಿಟ್ನ ಫಾಲೋ ಮಾಡಬೇಕು ಮತ್ತು ಯಾವ ಥರ ಎಕ್ಸಸೈಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. PPL ಒಂದು ಫೇಮಸ್ ವರ್ಕೌಟ್ ಸ್ಪ್ಲಿಟ್ಟು. ಈ ಸ್ಪ್ಲಿಟ್ನ ನಾನು ಆಲ್ಮೋಸ್ಟ್ 1 ವರ್ಷ ಫಾಲೋ ಮಾಡಿದ್ದೀನಿ. ಇದು ಒಂದು 3 ಡೇ ಸ್ಪ್ಲಿಟ್ ಆಗಿದೆ. ಸೊ ಈ ಸ್ಪ್ಲಿಟ್ ಹೆಂಗೆ ಡಿಸೈನ್ ಆಗಿದೆ ಅಂದರೆ, ನೀವು ನಿಮ್ಮ ಬಾಡಿಯಿಂದ ದೂರ ತಳ್ತಿರಲ್ವಾ, ಆ ಎಕ್ಸಸೈಸ್ಗಳನ್ನೆಲ್ಲ ಪುಷ್ ಡೇಲ್ ಹಾಕಿದ್ದಾರೆ. ಮತ್ತು ನಿಮ್ಮ ಬಾಡಿ ಹತ್ರ ಕೇಳ್ಕೊಳ್ತಿರಲ್ವಾ, ಅಂದರೆ ಪುಲ್ ಮಾಡ್ತಿರಲ್ವಾ, ಆ ಎಕ್ಸಸೈಸ್ಗಳನ್ನೆಲ್ಲ ಪುಲ್ ಡೇಲ್ ಹಾಕಿದ್ದಾರೆ. ಸೊ ಇದು ಒಂದು ವೆಲ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್. ನೀವು ಈ ಒಂದು ಸ್ಪ್ಲಿಟ್ನ ಫಾಲೋ ಮಾಡಿ ಅಂತ ನಾನು 100% ಸಜೆಸ್ಟ್ ಮಾಡ್ತೀನಿ. ಚಾನಲ್ಗೆ ಯಾರೆಲ್ಲ ಹೊಸಬ್ರಿದ್ರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿ, ಸೊ ದಟ್ ನೀವು ನನ್ನ ಯಾವುದೇ ಫ್ಯೂಚರ್ ವೀಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ. ಡಿಸ್ಕ್ಲೇಮರ್, ನಾನು ಯಾವ ಪ್ರೊಫೆಷ್ನಲ್ ಟ್ರೈನರ್ ಅಥವಾ ಕೋಚ್ ಅಲ್ಲ. ನಾನು ಏನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರು ಇಟ್ಸ್ ಕಂಪ್ಲೀಟ್ಲಿ ಥ್ರೂ ಎಕ್ಸ್ಪೀರಿಯನ್ಸ್. ಸೊ ಮೇನ್ಲಿ ಇವತ್ತಿನ ವೀಡಿಯೋಲಿ ನಾನು ಪುಷ್ ಡೇ ಬಗ್ಗೆ ಮಾತಾಡ್ತೀನಿ. ಮುಂದೆ ಬರೋ 2 ವೀಡಿಯೋಸಲ್ಲಿ ಪುಲ್ ಮತ್ತು ಲೆಗ್ ಡೇಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. PPL ಅಲ್ಲಿ ಫಸ್ಟ್ P ಈಸ್ ಅಬೌಟ್ ಪುಷ್ ಡೇ. ಪುಷ್ ಡೇ ಅಂದರೆ ನಾವು ನಮ್ಮ ಬಾಡಿಯಿಂದ ದೂರಕ್ಕೆ ತಳ್ಳೋ ಎಕ್ಸಸೈಸ್. ಪುಷ್ ಡೇನ ನಾವು ಒಂದು ಕಂಪೌಂಡ್ ಮೂಮೆಂಟಿಂದ ಸ್ಟಾರ್ಟ್ ಮಾಡ್ತೀವಿ. ಕಂಪೌಂಡ್ ಮೂಮೆಂಟ್ ಅಂದರೆ ಏನು? ನಾವು ಯಾವ ಎಕ್ಸಸೈಸಲ್ಲಿ ಒಂದರಿಗಿಂತ ಜಾಸ್ತಿ ಮಸಲ್ ಗ್ರೂಪ್ನ ಇನ್ವಾಲ್ವ್ ಮಾಡ್ಕೊಳ್ತೀವೋ ಅದನ್ನು ನಾವು ಕಂಪೌಂಡ್ ಮೂಮೆಂಟ್ ಅಂತೀವಿ. ಫಸ್ಟ್ ಕಂಪೌಂಡ್ ಮೂಮೆಂಟು ಇಂಕ್ಲೈನ್ ಡಂಬಲ್ ಪ್ರೆಸ್. ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಎಕ್ಸಸೈಸ್. ಈ ಎಕ್ಸಸೈಸ್ನ ಹೆಂಗೆ ಪರ್ಫಾರ್ಮ್ ಮಾಡಬೇಕು ಅಂದರೆ, ಬೆಂಚ್ನ ಒಂದು 15 ಡಿಗ್ರಿ ಆ್ಯಂಗಲಲ್ಲಿ ಸೆಟ್ ಮಾಡ್ಕೋಬೇಕು. ಜಾಸ್ತಿ ಇಂಕ್ಲೈನ್ಡ್ ಇಟ್ಕೋಬಾರ್ದು, ಪೂರ್ತಿ ಫ್ಲ್ಯಾಟ್ನು ಇಟ್ಕೋಬಾರ್ದು. 15 ಡಿಗ್ರಿ ಇಂಕ್ಲೈಂಡಲ್ಲಿ ಸೆಟ್ ಮಾಡಿಕೊಂಡು ಎಕ್ಸಸೈಸ್ನ ಪರ್ಫಾರ್ಮ್ ಮಾಡಬೇಕು. ಎಕ್ಸಸೈಸ್ ಪರ್ಫಾರ್ಮ್ ಮಾಡಬೇಕಾದ್ರೆ ನಮ್ಮ ಇಸೆಂಟ್ರಿಕ್ ಸ್ಲೋ ಇರಬೇಕು, ಅಂದರೆ ಕೆಳಗಡೆ ಹೋಗುವಾಗ ನೆಗೆಟಿವ್ಸ್ ಸ್ಲೋ ಹೋಗಬೇಕು ಮತ್ತು ಪುಷ್ ಮಾಡುವಾಗ ಫುಲ್ ಫೋರ್ಸ್. ಈ ಥರ ಮಾಡೋದ್ರಿಂದ ನಮ್ಮ ಚೆಸ್ಟ್ ಮೇಲೆ ಜಾಸ್ತಿ ಟೆನ್ಷನ್ ಬೀಳುತ್ತೆ. ಈ ಒಂದು ಎಕ್ಸಸೈಸ್ 3 ಸೆಟ್ ಮಾಡಬೇಕು. ರೆಪ್ ರೇಂಜು 8 ರಿಂದ 12 ಇರಬೇಕು. ನೆಕ್ಸ್ಟ್ ಕಂಪೌಂಡ್ ಮೂಮೆಂಟು ಮಷಿನ್ ಚೆಸ್ಟ್ ಪ್ರೆಸ್. ಈ ಎಕ್ಸಸೈಸ್ನ ನಾನು ಯಾಕೆ ಈ ಒಂದು ಸ್ಪ್ಲಿಟ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂದರೆ, ಇದು ಒಂದು ಫಿಕ್ಸ್ಡ್ ಪಾತಲ್ಲಿ ನಾವು ಮೂವ್ ಮಾಡ್ತಿರ್ತೀವಿ ವೆಯ್ಟ್ಸ್ನ. ಸೊ ಯಾವುದೇ ಥರದ ಸ್ವಿಂಗಿಂಗ್ ಅಥವಾ ಡಿಸ್ಕಂಫರ್ಟ್ ಫೀಲ್ ಆಗೋದೇ ಇಲ್ಲ. ಓವರಾಲ್ ಟೆನ್ಷನ್ ನಮ್ಮ ಚೆಸ್ಟ್ ಮೇಲೆ ಬರುತ್ತೆ. ಓವರಾಲ್ ನಮ್ಮ ಚೆಸ್ಟ್ ಕರೆಕ್ಟಾಗಿ ಟ್ರೈನ್ ಆಗುತ್ತೆ. ಸೊ ಈ ಎಕ್ಸಸೈಸ್ದು 3 ಸೆಟ್ ಮಾಡಿ. ರೆಪ್ ರೇಂಜ್ ಸೇಮ್ 8 ರಿಂದ 12 ಚೆಸ್ಟ್ಗೆ ಕಂಪೌಂಡ್ ಮೂಮೆಂಟ್ಸ್ ಆಯಿತು. ಇವಾಗ ಐಸೋಲೇಷನ್ ಮೂಮೆಂಟ್. ಐಸೋಲೇಷನ್ ಮೂಮೆಂಟ್ ಅಂದರೆ ಅಪೋಸಿಟ್ ಆಫ್ ಕಂಪೌಂಡ್ ಮೂಮೆಂಟ್. ಯಾವ ಎಕ್ಸಸೈಸಲ್ಲಿ ಬರೀ ಒಂದೇ ಮಸಲ್ ಗ್ರೂಪ್ ಇನ್ವಾಲ್ವ್ ಆಗಿರುತ್ತೋ ಅದನ್ನು ನಾವು ಐಸೋಲೇಷನ್ ಮೂಮೆಂಟ್ ಅಂತೀವಿ. ಸೊ ಫಸ್ಟ್ ಐಸೋಲೇಷನ್ ಮೂಮೆಂಟ್ ಫಾರ್ ಚೆಸ್ಟ್ ಇಸ್ ಕೇಬಲ್ ಫ್ಲೈಸ್. ಕೇಬಲ್ ಫ್ಲೈಸ್ನ ಕೂಡ ನಾವು ಸ್ಲೋ ಆಗಿ ಇಸೆಂಟ್ರಿಕ್ನ ಕಂಟ್ರೋಲ್ ಮಾಡಿಕೊಂಡು ದೆನ್ ಪುಷ್ ಮಾಡಬೇಕು. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಫಾರ್ ಚೆಸ್ಟ್. ಇದ್ರದ್ದು 2 ಸೆಟ್ ಮಾಡಿ. ರೆಪ್ ರೇಂಜು 15 ರಿಂದ 20 ಇರಲಿ, ಯಾಕಂದರೆ ಇದು ಒಂದು ಐಸೋಲೇಷನ್ ಮೂಮೆಂಟ್ ಆಗಿರೋದ್ರಿಂದ ನಮ್ಮ ಚೆಸ್ಟ್ ಕಂಪ್ಲೀಟ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ 15 ರಿಂದ 20 ರೆಪ್ಸ್ ಇದ್ದರೆ ಚೆಸ್ಟ್ ಕರೆಕ್ಟಾಗಿ ಫೀಲ್ ಆಗುತ್ತೆ. ಚೆಸ್ಟ್ ಮುಗೀತು. ಈಗ ಶೋಲ್ಡರ್ಸ್ಗೆ ನಾನು ಯಾವುದೇ ಥರದ ಕಂಪೌಂಡ್ ಮೂಮೆಂಟ್ನ ಇಲ್ಲಿ ಪಿಕ್ ಮಾಡಿಲ್ಲ. ಯಾಕೆ ಅಂದರೆ, ನಾವು ಆಲ್ರೆಡಿ ಚೆಸ್ಟ್ ಪ್ರೆಸ್ ಮಾಡುವಾಗ ನಮ್ಮ ಫ್ರಂಟ್ ಡೆಲ್ಟ್ ಇನ್ವಾಲ್ವ್ ಆಗಿರುತ್ತೆ. ಸೊ ನಾನು ಇಲ್ಲಿ ಯಾವುದೇ ಥರದ ಓವರ್ ಹೆಡ್ ಪ್ರೆಸ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ನಾನು ಡೈರೆಕ್ಟಾಗಿ ಒಂದು ಲ್ಯಾಟರಲ್ ರೈಸಸ್ಗೆ ಹೋಗ್ತೀನಿ. ಲ್ಯಾಟರಲ್ ರೈಸಸ್ ನಮ್ಮ ಸೈಡ್ ಡೆಲ್ಟ್ನ ಟಾರ್ಗೆಟ್ ಮಾಡುತ್ತೆ, ನಮ್ಮ ವಿಡ್ತ್ನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರದ್ದು ನಾವು 4 ಸೆಟ್ ಮಾಡ್ತಾ ಇದೀವಿ, ಯಾಕಂದರೆ ನಾವು ಹೈಟ್ ಬೆಳೆಯೋಕ್ಕಾಗಲ್ಲ, ಅಗಲನಾದರೂ ಬೆಳೆಯೋಣ. ಇದ್ರದ್ದು 4 ಸೆಟ್. ರೆಪ್ ರೇಂಜು ಅಗೇನ್ ಇದೊಂದು ಐಸೋಲೇಷನ್ ಮೂಮೆಂಟ್ ಆಗಿರೋದ್ರಿಂದ 15 ರಿಂದ 20 ಇದ್ರೆ ಒಳ್ಳೆಯದು. ಚೆಸ್ಟ್ ಮತ್ತು ಶೋಲ್ಡರ್ ಮುಗಿತು. ಈಗ ಟ್ರೈಸೆಪ್ಸ್ಗೆ ಬರೋಣ. ಟ್ರೈಸೆಪ್ಸ್ಗೆ ನಾವು 2 ಮೂಮೆಂಟ್ನ ಮಾಡ್ತೀವಿ. ಫಸ್ಟ್ ಒನ್ ಓವರ್ ಹೆಡ್ ರೋಪ್ ಎಕ್ಸ್ಟೆನ್ಷನ್. ಇದು ನಮ್ಮ ಲಾಂಗ್ ಹೆಡ್ನ ಟಾರ್ಗೆಟ್ ಮಾಡುತ್ತೆ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ನಮ್ಮ ಆರ್ಮ್ಸಲ್ಲಿ ಬಿಗ್ಗೆಸ್ಟ್ ಮಸಲ್ ಗ್ರೂಪ್ ಇಸ್ ಟ್ರೈಸೆಪ್ಸ್. ಸೊ ನೀವು ಟ್ರೈಸೆಪ್ಸ್ನ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಿರೋ ಅಷ್ಟು ಎಫೆಕ್ಟಿವ್ ಆಗಿ ಗ್ರೋ ಆಗ್ತವೆ. ಸೊ ಫಸ್ಟ್ ಟ್ರೈಸೆಪ್ ಎಕ್ಸಸೈಸ್ ಓವರ್ ಹೆಡ್ ರೋಪ್ ಎಕ್ಸ್ಟೆನ್ಷನ್. ಇದ್ರದ್ದು 3 ಸೆಟ್ ಮಾಡಬೇಕು. ರೆಪ್ ರೇಂಜ್ 12 to 15, 10 to 15 ಎಷ್ಟಾದರೂ ಇಟ್ಕೋಬೋದು. ನೆಕ್ಸ್ಟ್ ಟ್ರೈಸೆಪ್ ಎಕ್ಸಸೈಸ್ ರೋಪ್ ಪುಷ್ ಡೌನ್. ನಾನು ರೋಪ್ ಪುಷ್ ಡೌನ್ ಯಾಕೆ ಇಟ್ಟಿದ್ದೀನಿ ಅಂದರೆ, ನಾವು ಬಾರಿಂದ ಪುಷ್ ಡೌನ್ ಮಾಡಿಸಿದ್ರೆ ನಮ್ಮ ರೇಂಜ್ ಆಫ್ ಮೋಷನ್ ಕಡಿಮೆ ಆಗುತ್ತೆ. ಸೊ ನಾವು ಯಾವಾಗ ರೋಪ್ ಯೂಸ್ ಮಾಡ್ತೀವೋ ನಮ್ಮ ರೇಂಜ್ ಆಫ್ ಮೋಷನ್ ತುಂಬ ಹಿಂದ್ಗಡೆ ಹೋಗುತ್ತೆ. ಸೊ ಆವಾಗ ಟ್ರೈಸೆಪ್ಸಲ್ಲಿ ಒಳ್ಳೆ ಕಾಂಟ್ರಾಕ್ಷನ್ ಫೀಲ್ ಆಗುತ್ತೆ. ಸೊ ಟ್ರೈಸೆಪ್ಸ್ಗೆ ಇವೆರಡು ಎಕ್ಸಸೈಸ್. ರೆಪ್ ರೇಂಜ್ ಅಗೇನ್ 10 to 15 ರೆಪ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿ. ಈ ಒಂದು ಪ್ರೋಗ್ರಾಮ್ನ ನೀವು ಫಾಲೋ ಮಾಡಬೇಕಾದ್ರೆ ಪ್ರೋಗ್ರೆಸಿವ್ ಓವರ್ಲೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಪ್ರೋಗ್ರೆಸಿವ್ ಓವರ್ಲೋಡ್ ಅಂದರೆ ಏನು? ನೀವು ಓದು ವರ್ಕೌಟ್ ಸೆಷನಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಇಂಕ್ಲೈನ್ ಡಂಬಲ್ ಪ್ರೆಸ್ಸಲ್ಲಿ ನೀವು 3 ಸೆಟ್ಟಲ್ಲಿ 8 8 8 ರೆಪ್ಸ್ ಹೊಡೆದಿದ್ರೆ, ನೆಕ್ಸ್ಟ್ ಚೆಸ್ಟ್ ಡೇಲಿ ನೀವು 8 8 9 ಹೊಡಿಯೋಕ್ಕೆ ಟ್ರೈ ಮಾಡಬೇಕು. ಇದನ್ನು ನಾವು ಪ್ರೋಗ್ರೆಸಿವ್ ಓವರ್ಲೋಡ್ ಅಂತೀವಿ. ಅಗೇನ್ ನೀವು ರೆಪ್ಸ್ನಾದರೂ ಇನ್ಕ್ರೀಸ್ ಮಾಡ್ಬೋದು ಅಥವಾ ವೆಯ್ಟ್ಸ್ನಾದರೂ ಇನ್ಕ್ರೀಸ್ ಮಾಡ್ಬೋದು. ಒಟ್ಟಿನಲ್ಲಿ ಪ್ರೋಗ್ರೆಸ್ ಮಾಡಿದರೆ ನಿಮ್ಮ ಮಸಲ್ಸಲ್ಲಿ ಗ್ರೋತ್ನ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ನಿಮ್ಮ ಜೊತೆಗೆ ಮಸಲ್ನ ಬಿಲ್ಡ್ ಮಾಡ್ಕೋಬೋದು. ಇವತ್ತಿಗಿಷ್ಟೇ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿ ತನಕ ಟೇಕ್ ಕೇರ್.